ಚೆನ್ನಾಗಿರುತ್ತೆ ಕಲ್ ಮಾಡಿದ್ದಾರೆ. ಓ ಹಿಂಗೆ ಮಾಡೋದು. ನಾನೇ ಹಾಕಿರೋ. ವಾವ್, ಶ್ರೀ ಅವ್ರ ಮನೆ. ಎಂತ ಕಿತಾಪತಿ ಮಾಡ್ತಾಳೆ. ಸ್ಪಾಟಲ್ಲೇ ಡೆತ್ ಆದ್ರು. ಹಾಯ್ ಗೈಸ್, ಗುಡ್ ಈವ್ನಿಂಗ್. ಇವತ್ತು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಬಿಂದು ವಿಶ್ವನಾಥ್ ಯೂಟ್ಯೂಬ್ ಚಾನಲ್. ಏನು ಇವತ್ತು ಬ್ಯಾಕ್ಗ್ರೌಂಡ್ ವಾಯ್ಸ್ ಅಂತ ನೋಡ್ತಾ ಇದ್ದೀರಾ, ಏನೋ ಹಬ್ಬ ಇದೆ ಶ್ರೀ ಅವ್ರ ಮನೆಯಲ್ಲಿ ಬಂದಿದ್ದೀವಿ. ಸೊ ಯಾವ ಥರ ಇರುತ್ತೆ ಏನಿರುತ್ತೆ ಅಂತ ಈ ವಿಡಿಯೋಕ್ಕಂತ ತೋರಿಸ್ತೀನಿ. ಬಟ್ ನಮ್ಮದು ವಿತೌಟ್ ಪ್ಲ್ಯಾನ್, ಸಡನ್ ಪ್ಲ್ಯಾನ್ ಆಗಿ ಬಂದಿದ್ದು. ಮಂದಾರ ಇಲ್ಲ, ಅವಳು ಅವ್ರ ಊರಿಗೆ ಹೋಗಿದ್ದಾಳೆ. ಈಗ ನಾನು ಶ್ರೀ ಇಬ್ಬರೇ ಅಂದರೆ ಅವ್ರ ಮನೆಗೆ ಬಂದಿದ್ದೀವಿ. ಯಾವ ಥರ ಇರುತ್ತೆ, ಯಾವ ಥರ ಎಲ್ಲ ಎಂಜಾಯ್ ಮಾಡ್ತೀವಿ, ಅವ್ರ ಮನೇಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ, ಊರಲ್ಲಿ ಯಾವ ಥರ ಹಬ್ಬ ಇರುತ್ತೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ ನಾನು. ಗೈಸ್, ಹೆಂಗೆ ರೆಡಿಯಾಗಿದ್ದಾಳೆ ನಮ್ಮ ಹುಡುಗಿ? ಹಾಯ್ ಮಾಡೆ. ಹಾಯ್ ಹಾಯ್. ಏನು ಸ್ಪೆಷಲು? ನಿಮ್ಮ ಊರಿಗೆ ಕರೆದಿದೆಯಲ್ಲ ನಿಮ್ಮ ಮನೆಗೆ? ಹಾಂ, ನಮ್ಮೂರಲ್ಲಿ ದೀಪಗಳು, ಆಮೇಲೆ ದೀಪ ಗಂಗಬ್ಬ ಅಲ್ಲ, ದೀಪ ಮಾಡ್ತಿದ್ದಾರೆ. ಅಂದರೆ ಸಂಕ್ರಾಂತಿ ಹಬ್ಬನ ಈ ಥರ ಸೆಲೆಬ್ರೇಟ್ ಮಾಡ್ತಾರೆ ಗೈಸ್. ಸಂಕ್ರಾಂತಿ ಹಬ್ಬ ನಾಳೆ, ಇವತ್ತು ನೆನ್ನೆ ಎಲ್ಲ ಇದೆ ನಮ್ಮೂರಲ್ಲಿ ಹಬ್ಬ. ಅಂದ್ರೆ ಸಂಕ್ರಾಂತಿ ಹಬ್ಬ ಅಂತಾನೆ ತಾನೇ ಹೇಳೋದು. ಹಬ್ಬ ನೆನ್ನೆ, ಇವಾಗ ಊರ್ ಹಬ್ಬ. ಏನ್ ಹಬ್ಬ ಕರೆಕ್ಟಾಗಿ ಕ್ಲಾರಿಫೈ ಕೊಡೋದು ನನಗೆ. ನಮಗೆ ಅಷ್ಟೇ ಗೊತ್ತು. ರೆಡಿಯಾಗಿ ನಾನು ಬಟ್ಟೆ ತಂದಿರಲಿಲ್ಲ, ಯಾವ ಇರಲಿಲ್ಲ ಬೆಂಗಳೂರಲ್ಲಿ, ಎಲ್ಲ ಶ್ರೀದೆ ಇವತ್ತು ನಾಳೆ ಇರಲಿ. ನೋಡಿ ಇವಾಗ ರೆಡಿಯಾಗಿ ಆರತಿ ಮಾಡಿದ್ದಾರೆ. ಬನ್ನಿ ಅಂಕಲ್, ಆ ವಿಡಿಯೋ ಕ್ಲಿಪ್ ತೊಗೊಂಡಿದ್ದೀನಿ, ಆ್ಯಡ್ ಮಾಡಿರ್ತೀನಿ, ಯಾವ ಥರ ಮಾಡೋರು ಅಂತ ತೋರಿಸ್ತೀನಿ ಬನ್ನಿ. ಇದು ಅಂಕಲ್ ಮಾಡಿದ್ದಾರೆ. ಸೊ ಇದನ್ನೇ ದೀಪದ ಆರತಿ ಅಂತ ಹೇಳೋದು. ಓ ಹಿಂಗೆ ಮಾಡೋದಾ? ಇದ್ರಲ್ಲೇ ದೀಪ ಮಾಡೋದಾ? ಇದು ತೆಗೆದು ಇದ್ರ ಮೇಲೆ ಇಟ್ಬಿಟ್ಟು ಅದ್ರಲ್ಲಿ ಎಣ್ಣೆ ಹಾಕ್ಬಿಟ್ಟು ದೀಪ ಅಂಟಿಸೋದು. ಇದೇನು ಇಲ್ಲಿ ತೋರಿಸ್ತೀನಿ ನಡಿ. ಏನು ತೋರಿಸ್ತೀಯಲ್ಲ ನಿಂದೆ. ಇಲ್ಲಪ್ಪ ಬೇಡ, ಸುಮ್ಮನೆ ಈ ಥರ ಇದನ್ನೇದ ಇವಾಗಲೇ ಮನೆಗೆ ಪೂಜೆಗೆ ಬಿಟ್ಟು ಎತ್ಕೊಂಡು ಹೋಗ್ಬೇಕು. ಇಲ್ಲ ಎತ್ಕೊಂಡು ಹೋಗ್ಬೇಕು ಫುಲ್ ಎಲ್ಲವೂ ಒಂದಷ್ಟೇ ತಗೊಂಡೋಗಲ್ಲ. ಮತ್ತೆ ಇನ್ನೊಂದು ಅನ್ಸುತ್ತೆ. ಕರ್ದಂದು ಹೋಗ್ಬೇಕ, ಕರ್ದಂದು ಹೋಗ್ಬೇಕು. ಅವರು ಕರ್ದಾಗ ಹೋಗ್ಬೇಕು. ನೀಟಾಗಿ ಇದು ಮಾಡು ಸ್ವಲ್ಪ. ಇದೆ ಮಾಡ್ರಲ್ ಲಕ್ಷ್ಮಿ. ಮಾಡ್ರನ್ ಲಕ್ಷ್ಮಿ ಬಂದು ಟ್ರೆಡಿಷನಲ್ ಲಕ್ಷ್ಮಿ ಆದ್ರೂ ಮಾಡ್ರನ್ ಆಗಿದ್ದೀನಲ್ಲ. ನೀನು ಆಲ್ವೇಸ್ ಮಾಡ್ರನ್ ಫುಲ್ಲು. ನನ್ನ ಬ್ಲಾಗಲ್ಲಿ ಇವತ್ತು ಶ್ರೀನೇ ಗೈಸ್. ಹೋಗೋದಾ? ಬನ್ನಿ ಗೈಸ್, ಆಚೆ ಹೋಗುವ. ಗೊತ್ತ ಬಿಂದು? ಹಾಂ ಹೇಳ. ಮಾಡಿ ನೋಡಿ, ರಂಗೋಲಿ ನಾನೇ ಹಾಕಿರೋ. ವಾವ್, ಇಷ್ಟೆಲ್ಲ ಕಲೆಗಳಿದೆಯಾ ನಿನಗೆ? ನಾನೇ ಹಾಕಿರೋದು, ಗೊತ್ತೇ ಇರಲಿಲ್ಲ. ನೋಡಿ ಗೈಸ್, ಆರ್ಟ್ ಬೈ ಶ್ರೀಲಕ್ಷ್ಮಿ. ನಾನೇ ಹಾಕಿರೋದು. ಚೆನ್ನಾಗಿದ್ಯಾ? ಕಮೆಂಟ್ ಮಾಡಿ. ಶ್ರೀ ಅವ್ರ ಮನೆ, ನಮ್ಮ ಮನೆ ಅಂತ. ನಮ್ಮ ಮನೆ ಏನಾದರೂ ಕಾಣಿಸ್ತೈತೆ? ಇಲ್ಲಿ ಏನು ಕಾಣಿಸ್ತೀನಿ. ಔಟ್ ಸೈಡ್ ಇಂದ ಈ ಥರ ಇದೆ ಗೈಸ್, ಒಳಗಡೆ ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿದೆ.
ಸೊ ನೀವು ಹಿಂದಿನ ವಿಡಿಯೋ ಏನು ನೋಡಿದ್ರು, ಸೊ ಅಲ್ಲಿಂದ ಮತ್ತೆ ಇನ್ನೊಂದು ಕಡೆ ಇದು ದೀಪಗಳೆಲ್ಲರೂ ತೊಗೊಂಬಂದಿರೋದು. ಇಲ್ಲಿ ಇದು ಫಸ್ಟ್ನೇ ದೀಪ ಅಂತೆ. ಸೊ ಇಲ್ಲಿ ಯಾವ ಥರ ಪೂಜೆ ಮಾಡ್ತಾರೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ನೇ ದೀಪ ಮುಗೀತು. ಅಂದರೆ ದೀಪ ಲಾಸ್ಟಿಗೆ ಹಾರಿಸ್ಬಿಟ್ಟು ದೀಪನ ಅಲ್ಲೇ ಕೊಟ್ಬಿಟ್ಟು ಬರ್ತಾರೆ. ಈಗ ನೆಕ್ಸ್ಟು ಮತ್ತೆ ಮನೆಗೆ ಹೋಗಿ ಇನ್ನೊಂದು ದೀಪ ತೊಗೊಂಬಂದು ಇದು ಇನ್ನೊಂದು ದೇವ್ರು ಮಾಡಿದ್ದಾರೆ ಅಲ್ಲಿ ಮಾಡ್ತಾ ಇರೋದು. ಸೆಲ್ಫಿ ತಗೋತಾ ಇದ್ದಾರೆ ಗೈ. ಟೈಮ್ ವೇಸ್ಟ್ ಬೇಗ ಮಾಡಕ್ಕಿಲ್ಲ. ಹೆಂಗೆ ಅನ್ನಿಸ್ತಾ ಇದೆ ತುಂಬ ವರ್ಷದ ನಂತರ ಎಂತ ಕಿತಾಪತಿ ಮಾಡ್ತಾಳೆ. ಫಸ್ಟ್ ಹಾಕಿದ್ದು ನಾನು ಮತ್ತೆ ಹೆಂಗ್ ತಿಂತಾ ಇದೀಯಾ? ರೈಸ್ ಪ್ರಸಾದ ಕೊಟ್ಟಿದ್ದಾರೆ. ಸೊ ಪ್ರಸಾದ ತಿಂತಾ ಇದೀವಿ. ಶ್ರೀ ಎಲ್ಲಿ ಹೋಗ್ತಾ ಇದ್ಯಾ? ಮನೆಗೆ. ಯಾಕೆ? ರಿಟರ್ನ್ ಏನೋ ಹೊಸ ಹೊಸ ಸಂಪ್ರದಾಯ ನೋಡಿದ್ದಾನು, ನಂಗೂ ಗೊತ್ತಿಲ್ಲ. ಎಷ್ಟೇ ಟೈಮ್ ಈಗ? 12 ಗಂಟೆನಾ? 11 ಕಾಲೇನೋ ಆಗಿದೆ. 11:20 ಆಯ್ತು. ರೈಸ್ ಇವಾಗ ಇಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಏನೋ ಕೋಲಾಟ ಆಡ್ತಾರಂತೆ. ನಮ್ಮೂರು ಹುಡುಗರು ಸುಮ್ಮನೆ ಕೋಲಾಟ ಆಡ್ತಾರಂತೆ. ಸೊ ಬನ್ನಿ ಹೋಗ್ಬಿಟ್ಟು ಬಂದು ಯಾವ ಥರ ಇದೆ ರೈಸ್. ನಮ್ಮ ಸಿಚುವೇಶನ್ ನೋಡಿ ಇಲ್ಲಿ. ಹೌದು, ನಮ್ಗಿಂತ ಅವೇ ಉದ್ದ ಇದೆ. ಮಂದಾರ ಮಿಸ್ಸು. ಓಡ್ಕೊಂಡ್ಲು ಓದ್ಲು ಏನೋ ನೆಪ ಹೇಳ್ತಾಳೆ. ಸೊ ನಾವೇ ಎಂಜಾಯ್ ಮಾಡ್ತಾ ಇದ್ದೀವಿ ಗೈಸ್. ಬನ್ನಿ ಯಾವ್ಯಾವ ಥರ ಇತ್ತು ಅಂತ ತೋರಿಸ್ತೀನಿ. ಇನ್ನು ಮತ್ತೆ ನಾಳೆನೂ ಇದೆಯಂತೆ. ಸೊ ನಾಳೆನೂ ತೋರಿಸ್ತೀನಿ. ನಾಳೆಗಾ ಮನೆಗೆ ಇವಾಗ ಅದು ಪೂಜೆದು ಇಟ್ಟೋಗೋಣ ಅಂತ ಬಂದ್ವಿ. ಮತ್ತು ಸಂಜೆ ಇವಾಗ ಏನೋ ಕೋಲಾಟ ಇದೆ. ಸೊ ಬನ್ನಿ ಯಾವ ಥರ ಇರ್ತದೆ. ಏನಿದು ಹಿಂಗೆ ಬರ್ತಿರೋದು? ಧೂಳ.
ಸೊ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿತ್ತು. ಹಳ್ಳೀಲಿ ಏನೇನೋ ಹೊಸ ಒಂದೊಂದು ಊರಲ್ಲಿ ಒಂದೊಂದು ಥರ ಸಂಪ್ರದಾಯ ಪ್ರಕಾರ ಮಾಡ್ತಾರೆ. ಎಷ್ಟು ಚೆನ್ನಾಗಿತ್ತು. ಆ್ಯಕ್ಚುಲಿ ಅವ್ರ ಊರಲ್ಲಿ ಎಷ್ಟೋ ವರ್ಷಗಳ ನಂತರ ಮಾಡಿದ್ದು. ಸೊ ನಾವು ಕೋಲೋಟ ಎಲ್ಲ ಮುಗಿಸ್ಕೊಂಡು ಇನ್ನೂ ಮಾಡ್ತಾಯಿದ್ರು. ನಾವು ಮನೆಗೆ ಹೋದ್ವಿ. ಗೈಸ್ ಇವಾಗ ಸದ್ಯಕ್ಕೆ ವಿಡಿಯೋನ ಎಂಡ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಮಾರ್ನಿಂಗಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಬಾಯ್ ಬಾಯ್, ಗುಡ್ ನೈಟ್. ಬೆಳಗ್ಗೆ ಸಿಗುವ. ಗೈಸ್ ಗುಡ್ ಮಾರ್ನಿಂಗ್. ಮತ್ತೆ ಮಾರ್ನಿಂಗಿಂದ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗ ಎದ್ದು ಗೈಸ್ ವಿಡಿಯೋ ತೋರಿಸ್ತೀನಿ ಅಂತ ಟೊಪ್ಪಿ ಹಾಕಿದ್ರೆ ಟೊಪ್ಪಿ ತೆಗಿತಾಳೆ, ಕಸ ಹೊಡಿತಾಳೆ ಅಪರೂಪಕ್ಕೆ. ಬ್ಯಾಕ್ಗ್ರೌಂಡ್ ವಾಯ್ಸ್ ಕೇಳಿಸ್ತಾ ಇದೆ, ಸಾಂಗ್ ಹಾಕಿದ್ದಾರೆ. ಸೊ ನೈಟ್ ಮಲಗ್ದಾಗಲೂ ಲೇಟ್ ಆಗಿತ್ತು. ಕೋಲಾಟ ಎಲ್ಲ ನೋಡ್ಕೊಂಡ್ಬಂದ್ವಿ, ಚೆನ್ನಾಗಿತ್ತು, ಮಸ್ತ್ ಎಂಜಾಯ್ ಮಾಡಿದ್ವಿ. ನೀವು ನೋಡಿ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಫುಲ್ಲು ಚಳಿ ಇದೆ ಗೈಸ್. ಡೈಲಿ ಲೇಟಾಗಿ ಎದ್ದು ಮನೇಲಿದ್ರೆ ಹಿಂಗೆ ಅಲ್ಲ, ಬೇಗ ಎದ್ದೇಳಬೇಕು. ಏನು 7:30 8 ಗಂಟೆ ಬೇಗ ನಿಮಗೆ ಮನೇಲಿ ಇದ್ರೆ ಅದು ಲೇಟು, ಪಿ ಜಿಲಿ ಮನೆಯಿಂದ ಹೊರಗಡೆ ಇದ್ರೆ ಬೇಗ. ಸೊ ಬನ್ನಿ ಇವತ್ತಿಂದ ಯಾವ ಥರ ಇರುತ್ತೆ ಅಂತ ಈ ವಿಡಿಯೋ ಮುಖಾಂತರ ಏನು ಮಾಡ್ತಾ ಇದ್ದೆ ಶ್ರೀ? ನನ್ನ ಬೆಳ್ಳುಳ್ಳಿ ಮಿಕ್ಸಿಗೆ ಬರೀ ಕೆಲಸಗಳು ಮಾಡ್ತಾ ಇದೆಯಾ ಮನೆಗೆ ಬಂದು? ಮಾಡ್ಬೇಕಲ್ಲ ತೊಳೆಯಕ್ಕೆ ಪುದೀನ ಕೊತ್ತಂಬರಿ ಎಷ್ಟಿದೆ? 3-4 ಇದೆ. ನಾನು ಸ್ವಲ್ಪ ಅದೊಂದು ಏನು ಕೆಲಸ ಮಾಡಿಲ್ಲ. ಸ್ವಲ್ಪ ಅದೊಂದು ಸೊಪ್ಪಷ್ಟು ಅವಳ ಕೈ ಇದಾಗಿತ್ತಲ್ಲ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಿಕ್ಸಿಗೆ ಹಾಕಿ, ಸೊ ಅದೊಂದು ಸ್ವಲ್ಪ ತೆಗೆದು ಮಿಕ್ಸಿಗೆ ಹಾಕ್ತಾಯಿದ್ದೆ, ಪುದೀನ ಕೊತ್ತಂಬರಿ ಎಲ್ಲ. ಸೊ ಇದಾದಮೇಲೆ ಫ್ರೆಶ್ ಅಪ್ ಆಗಿ ಮತ್ತೆ ನಿಮ್ಮೊಂದಿಗೆ ಸಿಗ್ತೀನಿ. ಇಟ್ಸ್ ಟೋಟಲಾಗಿ 7 ದೀಪಸ್ಸನ್ನು ತೊಗೊಂಡೋಗ್ಬೇಕಂತ. ಸೊ ನಿನ್ನೆ ಮೊನ್ನೆ 2-3 ಆಗಿದೆ. ಇವತ್ತು ಒಂದು ನಾನು ಸ್ನಾನಕ್ಕೆ ಹೋಗಿದ್ದೆ. ಸೊ ಆವಾಗ ತೊಗೊಂಡೋಗಿದ್ದಾಳು ಅವಳು. ನಾನಿವಾಗ ಟಿಫನ್ ಮಾಡಿಕೊಂಡು ರೆಡಿಯಾಗಿ ಕೂತಿದ್ದೀನಿ. ನೆಕ್ಸ್ಟ್ ಅವಳು ಬಂದಮೇಲೆ ಮತ್ತು ಇನ್ನೊಂದು ದೀಪ ತೊಗೊಂಡೋಗ್ಬೇಕು. ಸೊ ಅದನ್ನು ತೊಗೊಂಡೋಗ್ಬೇಕು. ಆಂಟಿಯವರೆಲ್ಲ ಅಡುಗೆ ಮಾಡ್ತಾಯಿದ್ದಾರೆ, ಹೋಳಿಗೆ ಎಲ್ಲ ಮಾಡ್ತಾಯಿದ್ದಾರೆ. ಸೊ ಬನ್ನಿ. ಆ್ಯಕ್ಚುಲಿ ಇದು ನಿನ್ನೆ ಎಲ್ಲ ಏನೋ ದೀಪ ಹಬ್ಬ ಅಂತ ಹೇಳ್ತಾಯಿದ್ರು. ಇವತ್ತು ಸಂಕ್ರಾಂತಿ ಹಬ್ಬ ಅಂತೆ. ಬಟ್ ಶಂಕರ ಇವತ್ತು ಆಲ್ರೆಡಿ ಡೇಟ್ ಬಂದು 24 ಇವತ್ತು. 15 ಡೇಸ್, 1 ವೀಕ್ ಆದಮೇಲೆ ಇಲ್ಲಿ ಸಂಕ್ರಾಂತಿ ಹಬ್ಬದ ಥರ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಇನ್ನೂ ಡಿಫ್ರೆಂಟಾಗಿ ಸಂಕ್ರಾಂತಿ ಹಬ್ಬ ಅಂತ ಈ ಥರ ನೋಡ್ತಾ ಇದ್ದಾರೆ. ಬಟ್ ನಾನು ನೋಡಿದ ಪ್ರಕಾರ ದೇವಸ್ಥಾನದ ಹತ್ರ ಎಲ್ಲ ಅಂದರೆ ಚಿಕ್ಕ ಮಕ್ಕಳು ಇರ್ತಾವಲ್ಲ, ಸ್ಟೇಟಸ್ ಹಾಕ್ತಿದ್ದು ಸಂಕ್ರಾಂತಿ ಹಬ್ಬ ಡೇ 1, ಸಂಕ್ರಾಂತಿ ಫೆಸ್ಟಿವಲ್ ಡೇ 2, ಸಂಕ್ರಾಂತಿ ಫೆಸ್ಟಿವಲ್ ನಾಳೆ ಡೇ 3 ಹಾಕೋಣ ಅಂತ ಮಾತಾಡ್ತಾಯಿದ್ರು. ಸೊ ಈ ಥರದ್ದು ವೆರೈಟಿಯಾಗಿ 3 ಡೇಸ್ ಸಂಕ್ರಾಂತಿ ಮಾಡ್ತಾರೆ ಅಂತ ಇವಾಗಲೇ ಗೊತ್ತಾಗಿದ್ದು. ಬನ್ನಿ ನೆಕ್ಸ್ಟು ದೀಪ ತೊಗೊಂಡೋದಾಗೆಲ್ಲ ಯಾವ ಥರ ಇರುತ್ತೆ, ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಇವಾಗ ನಾನು ಟಿಫನ್ ಏನು ಮಾಡ್ಕೊಂಡೆ ಅಂದರೆ ಪುಳಿಯೋಗರೆ ಮಾಡಿದರು, ಚೆನ್ನಾಗಿತ್ತು, ಶ್ರೀನೇ ಮಾಡಿದ್ದು. ಸೊ ಪುಳಿಯೋಗರೆ ಎಲ್ಲ ತಿಂದ್ಕೊಂಡು ಕೂತಿದ್ದೀನಿ ಗೈಸ್. ಅವಳು ಬರಲಿ ಅಂತ ವೆಯ್ಟಿಂಗ್. ಬೋರಿಂಗ್. ಅವಳು ಬಂದಮೇಲೆ ಹ್ಯಾಪಿ ಮುಗೀತಾ ನೋಡಿ ಗೈಸ್. ಅವಳೆ ತುಂಬ ಕುಂಕುಮ ತಿರ್ಗಿಲ್ಲಿ ಕಡೆಗೆ ಏನು ಹೆಂಗೆ ಫುಲ್ಲು ಕುಂಕುಮ ಅದು ತೋಪ ಕರ್ಕೊಂಡು ಹೋಗಿದ್ರಪ್ಪ. ಸೊ ಸ್ಯಾಡ್ ಆಫ್ ಯು ಗೈಸ್. ಫುಲ್ ಸ್ಯಾರಿ ಹಾಕೊಂಡು ಮಿಂಚಂಗ್. ಸೂಪರ್. ಏನು ಮಾಡ್ತಿದ್ದೆ ಶ್ರೀ? ದೀಪ ಎತ್ಕೊಂಡು ಹೋಗ್ಬೇಕು ಇನ್ನೊಂದು ದೇವ್ರಿಗೆ. ಅಂಟಿಸ್ತಾ ಇದೆಯಾ? ಸ್ನ್ಯಾಪು ಪಿಕ್ ಎಷ್ಟೇ ತಗೋತೀಯಾ ಗೊತ್ತಾ? ನಾನು ಪಿಕ್ಸ್ ತಗೊಳ್ಳೋದಿಲ್ಲ. ಇಲ್ಲಿ ಇಟ್ಬಿಟ್ಟು ಟೈಮ್ ಇಟ್ಬಿಡ್ತೀನಿ. ಟೈಮ್ ಇಟ್ಬಿಟ್ಟು ಅಲ್ಲಿ ನಿನ್ಕೊಂಡು ಪೋಸ್ಟ್ ಕೊಡೋದು. ಅವಳು ಇನ್ಸ್ಟಾಗ್ರಾಮ್ ID ಹಾಕ್ತೀನಿ, ಚೆಕ್ ಮಾಡಿ ರಿಕ್ವೆಸ್ಟ್ ಕಳಿಸಿ. ನೋಡಿ ಇದು ಶ್ರೀ ಮನೆ. ನೆನ್ನೆ ನೈಟ್ ಔಟ್ ಸೈಡಿಂದ ತೋರಿಸಿದ್ದೆ. ಅಲ್ಲಿ ಫುಲ್ ಔಟ್ ಸೈಡಿಂದ ತೋರಿಸಿದ್ದು. ಅಂಕಲ್ ಏನೋ ತೊಗೊಂಡು ಬರ್ತಾ ಇದ್ದಾರೆ. ಸಾಕು ಬಾ. ಅದು ಎಷ್ಟು ತಗೋತೀಯಾ? ತಗೊಂತಿಲ್ಲಪ್ಪ, ಒಂದೇ ಸ್ನ್ಯಾಪ್ ಹಾಕೋಕ್ಕೋಸ್ಕರ ಅಷ್ಟೇ. ಸೊ ಇಲ್ಲಿ ಪೂಜೆಗೆ ನೆಕ್ಸ್ಟ್ ಹೇಳಿದ್ನಲ್ಲ, ಅವಳು ಆಲ್ರೆಡಿ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಿಲ್ಲ. ಇದು ನೆಕ್ಸ್ಟ್ ಇನ್ನೊಂದು ದೇವ್ರ ಹತ್ರ ಹೋಗಿರೋದು.
ಏನೇನು ಸಿಚುವೇಶನ್ ಅಯ್ಯೋ ಈ ಸೀರೆನೆಲ್ಲ ಆಗಲ್ಲ ಕಣಮ್ಮ. ಇವಾಗ ಹಿಂಗೆ ಫ್ಯೂಚರಲ್ಲಿ ಹಿಂಗೆ ಇರ್ಬಾರ ಹಬ್ಬಕ್ಕೆಲ್ಲ ಉಟ್ಕೋಬೇಕಲ್ಲ. ಫ್ಯೂಚರಲ್ಲಿ ಪ್ಲೇನ್ ಸೀರೆ ಉಟ್ಕೊಳ್ಳೋಣ. ಇದು ಯಾವ್ದಿದ್ದು ಈ ಥರದ್ದಾಗಲ್ಲ. ಡುಮ್ಮು ಸೀರೆ ಈ ಫಸ್ಟೇ ಮೋಟಕ್ಕ ಸಿಲಿಂಡರ್ ಥರ ಇದ್ದೀನಿ. ಒಪ್ಕೊಂಡಲ್ಲ ಸಿಲಿಂಡರ್ ಥರ. ಈ ಥರ ಸ್ಯಾರಿ ಕಟ್ಕೊಬಿಟ್ರೆ ಅಷ್ಟೇ. ಬನ್ನಿ ಗೈಸ್ ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಇವಾಗ ಮನೆಗೆ ಹೋಗಿ ಬಂದು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಮತ್ತೆ ನಮ್ಮ ಹುಡುಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದು ಒಟ್ಟಿಗೆ 7 ದೀಪ ಆ ಥರ 7 ಕಡೆ ದೇವಸ್ಥಾನಗಳಿಗೆ ತೊಗೊಂಡೋಗ್ಬೇಕು. ಇದು 6ನೇ ದೀಪ ತೊಗೊಂಡು ಹೋಗ್ತಾ ಇರೋದು. ಈ ಸತಿ ಅವ್ರ ಅತ್ತೆ ತೊಗೊಂಡಿದ್ರು. ಶ್ರೀ ಅವ್ರ ಗದ್ದೆ. ಹಾಯ್, ಇದು ನಮ್ಮ ಗದ್ದೆ ನೋಡಿ. ಬನ್ನಿ, ನಮ್ಮ ಗದ್ದೆಯಲ್ಲಿ ಕಸ ಆಗಿದೆ. ಕಸ ಕೀಳಕ್ಕೆ ಯಾರಾದ್ರೂ ಬರ್ತೀರಾ? ನೀನು ಯಾಕೆ ನಿಮ್ಮ ಮನೇಲಿ ನಿನ್ನ ಯಾಕೆ ಬನ್ನಿ ನೋಡಿ ಗಾಯ್ಸ್, ಬೆಳೆದ್ಮೇಲೆ ಬನ್ನಿ. ಅಕ್ಕಿ ಎಲ್ಲ ಕೊಡ್ತಾಳೆ ತಗೊಂಡೋಗಿ. ಬನ್ನಿ, ನಾವೇ ಎಷ್ಟೋ ವರ್ಷ ಆದ್ಮೇಲೆ ಗದ್ದೆ ಹಾಕಿರೋದು. ನಾವು ಗದ್ದೆ ಎಲ್ಲ ಹಾಕಲ್ಲ, ತುಂಬಾ ವರ್ಷ ಆದ್ಮೇಲೆ ಗದ್ದೆ. ಅದು ಯಾವ ಆಯಲ್ಲಿ ಹೇಳ್ದು ನಮ್ಮ ಸೈಡ್ ಬೆಳೆಯಲ್ಲ ಅಂತ. ನಮ್ಮ ಸೈಡ್ ಬೆಳೆಯಲ್ಲ. ನನಗೆ ನೆನಪೇ ಇಲ್ಲ ನಾನು ಹಾಕಿರೋದು. ಫಸ್ಟ್ ಟೈಮ್ ನೋಡ್ತಾ ಇರೋದು. ನನಗೀಗ ಎಷ್ಟು ವರ್ಷ ಆದ್ಮೇಲೆ ನಾನು ಇವತ್ತೇ ನೋಡ್ತಾ ಇರೋದು. ಎಷ್ಟು ವರ್ಷ ಹೇಳಲ್ಲ ಸೇಮ್ ಗೈಸ್, ನಾನು ಅಷ್ಟೇ. ನನ್ಗಿಂತ ಇನ್ನೂ 3 ತಿಂಗಳು ಅಕ್ಕ, ನಮ್ಮ ಅಕ್ಕ 3 ತಿಂಗಳು ದೊಡ್ಡವಳು. ಗದ್ದೆ ಎಲ್ಲ ಮಾಡಲ್ಲ, ಆದ್ರೂ ಈ ಸರಿ ಗದ್ದೆ ಮಾಡಿದೀವಲ್ಲ ತುಂಬಾ ಖುಷಿ. ಗೈಸ್ ಅವಳು ಏಜ್ ಗೆಸ್ಟ್ ಮಾಡಿ ಕಮೆಂಟ್ ಮಾಡಿ. ಅಯ್ಯೋ ದೇವ, ನಮ್ಮ ತೋಟ ತೋರಿಸು ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ. ಇದ್ದಿದ್ರೆ ನೋಡಿ ಡಮರ್ ನೀರು ಬಿಟ್ಟಿದ್ದಾರೆ ಅಂಕಲು. ನಾನು ಸ್ಯಾರಿ ಹಾಕೊಂಡಿದ್ದೀನಿ. ನಾನು ಡ್ರೆಸ್ ಹಾಕೊಂಡಿದ್ದೀನಿ ಗೈಸ್. ನಾನು ಸ್ಯಾರಿ ಸ್ಯಾರಿ ಹಾಕೋ ಅಂತಂದ್ರೆ ಅವಳಿಗೆ ಸ್ಯಾರಿ ಹಾಕೊಳಕ್ ಬರಲ್ವಂತೆ. ಬಾರಿ ಬರುತ್ತೆ ಸ್ಯಾರಿ ಅವಳಿಗೆ ರೆಡಿ ಮಾಡೋಕ್ಕೆಲ್ಲ ನನಗೆ ಟೈಮ್ ಇದ್ದಿಲ್ಲ. ಸೊ ನಾನು ತಂದಿರಲಿಲ್ಲ. ಇನ್ನು ಈ ಬ್ಲೌಸ್ ಹಾಕೊಳಕ್ಕೆ ಹೋದೆ, ನನಗೊಂದು ಸ್ವಲ್ಪ ಲೂಸ್ ಆಯಿತು, ಅದಕ್ಕೆ ಬಿಟ್ಟೆ. ಇವು ಕಣ್ಣಲ್ಲಿ ನೋಡಿ ನೀರು. ಓಕೆ ಗೈಸ್, ನೋಡಿ ಹೆಂಗಿದೆ ಗದ್ದೆ. ಏನೇ ಅಂದ್ರೆ ಒಳ್ಳೆ ಲೈಫ್ ಚೆನ್ನಾಗಿರುತ್ತೆ. ನಮ್ದಂತೂ ಅದು ಏನೋ ಒಂದು ವಾರದಿಂದ ಬರೀ ಸುತ್ತಾರೆ. ಸರಿ, ಬಾಯ್ ಗೈಸ್, ಮನೆಗೆ ಹೋಗಿ ಮತ್ತೆ ಸಿಗುವ. ಕಾಯ್ತು ಬಿಂದು ಬೆಳಗ್ಗೆಯಿಂದ ಹೊತ್ತು ಇದು 4ನೇದು. ಸೊ ಅಲ್ಲಿಂದ ಬಂದು ಇದು ಲಾಸ್ಟ್ನೇ ದೀಪ. 4ನೇದು ಅಂದ್ರೆ ಅವತ್ತಿನ ದಿನ 4ನೇದಾಗಿತ್ತು, ಇನ್ನು ದಿನ 3 ಆಗಿತ್ತು. ಟೋಟಲ್ 7 ದೀಪ. ಅದು ಅಲ್ಲಿಂದ ನೆಕ್ಸ್ಟ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅನುಭವ, ಎಕ್ಸ್ಪೀರಿಯನ್ಸ್ ಸಾಕಾಗಿದೆ. ಲಾಸ್ಟ್ ಗೈಸ್, ಇದಾದ್ಮೇಲೆ ನಿನ್ನೆ ಮಧ್ಯಾಹ್ನ ತಿಂದಿರೋ ಊಟ, ನೈಟ್ ಊಟ ಮಾಡಲಿಲ್ಲ. ಬೆಳಗ್ಗೆನೂ ಟಿಫನ್ ತಿಂದಿಲ್ಲ. ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅಲ್ಲಿ ಕುಂಕುಮ ಕೊಡ್ತಾರೆ. ಎಲ್ಲ ಹಸು ಕೂಡ ಹಸುಗಳಿಗೆ ಇಟ್ಬಿಟ್ಟು ಆಮೇಲೆ ತೊಳ್ಕೊಂಡು ಕರ್ಕೊಂಡು ಹೋಗೋದಾ. ನೋಡಿ ಗೈಸ್, ಒಂದೊಂದು ಊರಿಗೆ ಬಂದರೆ ಒಂದೊಂದು ಸಂಪ್ರದಾಯ ನೋಡ್ಬೋದು, ಕಲಿಬೋದು ಹೊಸದಾಗಿ. ಜಾಸ್ತಿ ಇಡೋ ಇಡೋದಾ. ನೋಡಿ ಗೈಸ್, ನಮ್ಮ ಹುಡುಗಿ ಎಷ್ಟು ಸಂಪ್ರದಾಯಸ್ಥೆ ಅನ್ಕೋಬೇಡಿ. ಹಿಂದೆ ಬ್ಲಾಗಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ. ಇವತ್ತೆಲ್ಲ ಅಪರೂಪಕ್ಕೆ ಫುಲ್ ಟ್ರೆಡಿಷ್ನಲ್. ನೋಡಿ ಗೈಸ್, ಅವಳ ಏನು ಹೆಸರು? ರೂಬಿನಾ? ರಾಕಿ. ಓ ರಾಕಿ. ಬನ್ನಿ ಹೋಗುವ. ನೆಕ್ಸ್ಟ್ ಮನೆಗೆ ಹೋಗಿ ಮಲ್ಕೊಂಬಿಡೋಣ ಅಷ್ಟೊತ್ತು. ಇಡು, ಅದಕ್ಕೆ ಅವನು ಹೊಡ್ಕೊಂಡು ಹೋಗ್ತಾರೆ ತಾನೆ. ನೀವು ಅಮ್ಮನ ಕಳ್ಸ. ಈಗ ಹೋಗು, ಅಲ್ಲಿಗೂ ಹೋಗಿಟ್ಟು ಬಾ. ಇಲ್ಲೆಲ್ಲಾದ್ರೂ ಇಡ್ತೀನಿ. ಮಲಗಿದ್ದೆ ನಾನು. ಶ್ರೀ ಬಂದೆ ಬ್ರಿಸುಲು. ಮಲಗಿದ್ರೆ ಮಲಗ್ತಾ ಇದ್ದೆ. ಸೊ ಹಸುಗಳು ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಬನ್ನಿ ಮಾಡಿ. ಏನೇನು ಬರಿತಾ ಇದೆಯಾ? ಏನು ಬರಿತಾ ಇದೆಯಾ? ನಮ್ಮ ಸೈಡು ಓರಿ ಹಬ್ಬ ಅಂತ, ಕಾರ್ ಹಬ್ಬ ಮಾಡ್ತಾರೆ.
ಅವಾಗ ಹಿಂಗೆ ಬರೀತಾರೆ. ಸಂಕ್ರಾಂತಿ ಅಂತ ಬರಿಲ್ಲ, ಕ್ವೀನ್ ಅಂತಾನೆ ಬರಲಿ ಈ ಕಡೆ. ಏನ್ರಲ್ಲಿ ಬರೀತಿರೋದು? ಅದೇನೋ ಇದೆ ಅಮ್ಮ, ಸಪ್ರೇಟ್ ತಂದಿರೋದು ಅದು. ಇದನ್ನೇ ತಾನೇ ನೀನು ಹೇಳಿದ್ದ, ಇದಕ್ಕೆ ನೀನಂದ್ರೆ ಇಷ್ಟ ಅಂತ. ಉಡುಗೊರೆ, ಸಂಕ್ರಾಂತಿ ಹಬ್ಬದ ಉಡುಗೊರೆ ಸಾಕು. ಅದೇನದು ಕೆಳಗಡೆ ಬೇರೆ. ಅಲ್ಲಿ ಮತ್ತೊಂದು ಬರ್ಬೇಕು, ಆ ಕಡೆ ಬರ್ನಲ್ಲ ಸಿಲ್ಲು ಬರಿಬೇಕು. ನೀವು ಹಿಂಗೆ ರೌಂಡ್ ರೌಂಡ್ ಮೊಟ್ಟೆ ಶೇಪ್ ಅಲ್ಲೊಂದು ಹೆಂಗೋ ಹಿಂಗೆ ಮೊಟ್ಟೆ ಶೇಪ್ ದೊಡ್ಡ ದೊಡ್ಡದಾಗ ಸರ್ಕಲ್ ಅಷ್ಟೇ ಹಿಂಗೆ. ಹಂಗೆ ಹಂಗೆ ಹಾಕೋ, ಹಾಕ್ತಾರೆ. ಅಲ್ಲೆಲ್ಲ ಒಣದಿತ್ತಲ್ಲ ಚೆನ್ನಾಗಿ ನೋಡೋ ಎಸದೆ ಹುಲ್ಲ ಒಂದು ಗುಂಡು ಹುಲ್ಲು ಕೊಯ್ದ ಮಂದಿ ಹಾಕೋಕ್ಕಾಗಿಲ್ಲ ಯಾರ ಕೈ ಇಷ್ಟಾಳಿದ್ದಂದು ಒಂದು ಗುಂಡು ಹುಲ್ಲು ಇರ್ಲಿ. ಇಲ್ಲಿ ಹಾಕ್ಬೇಕಾ? ಹಿಂಗೆ ಬೇಡ ಬೇಡ ಸಾಕು. ಇಲ್ಲಿ ಹಾಕು ಹಾಕು. ಅದು ಹತ್ಕೋತಾನೆ ಬಿಟ್ಬಿಡ್ಬೇಡ, ಹಿಡ್ದಾನ ಹಬ್ಬದಾಗ ಏನ ಹಿಡಿತಿ ಹಸಗ್ಲ ಹಬ್ಬದಾಗ ಅವಾಗ ಇದು ಕಟ್ಟಲ್ವಾ? ಅಷ್ಟೇ, ಅದು ಇಟ್ಕೊಂಡು ಹೋಗಲ್ಲ ಎಲ್ಲ ನಾವು. ಮತ್ತೆ ಆಗಲ್ಲ, ನಾನು ಹೇಳಲಿಲ್ಲ ಅದಕ್ಕೆ. ಒಂದೇ ಇಟ್ಕೊಂಡು ಹೋಗೋದು ಅದೊಂದೇನಾ? ಒಂದೆರಡು ಯಾವ್ದು ಇದಾಗಿರಲ್ಲ ಅಷ್ಟು ಮಾತ್ರ ಹಿಡ್ಕೊಂಡು ಹೋಗೋದು ಅಷ್ಟೇ. ಎಲ್ಲ ಹಿಡ್ಕೊಂಡು ಹೋಗಕ್ ಆಗಲ್ಲ ಜಾಸ್ತಿ. ಬರ್ರಿ ಇವೆಂದಕ್ಕಿನ್ನ ಹೂಗಳು ಜಾಸ್ತಿ ಆಯ್ತು, ಅದು ಕಟ್ಬೇಕು ಅಂತ ಇಟ್ಕೊಂಡು ಬಾ. ಅದು ಇಲ್ಲಿಂದ ಅದು ಹಿಂಗೆಲ್ಲ ಕಟ್ಟಿರೋದಕ್ಕೆ ಇದು ಮಾಡ್ಬಿಡ್ತಾಗೆ ಚಂದ. ನಮ್ಮ ಊರಲ್ಲಿ ಕಾರ ಹಬ್ಬದಲ್ಲಿ ಹಿಂಗೆ ಮಾಡ್ತಾರೆ ಗೊತ್ತಾ? ಎಷ್ಟು ವರ್ಷ ಆಯ್ತು ಅದನ್ನ ಮಾಡಿ ಮತ್ತೆ ನಿಮ್ಮನ್ನೆಲ್ಲ ಕೇಳಿದ ಗೈಸ್. ನಡೆದು ಕಾಲಿಡಕ್ಕಾಗ್ತಿಲ್ಲ. ಅದು ಬರೇ ಕಾಲಲ್ಲಿ ನಡೆದ್ವಲ್ಲ ಅದಕ್ಕಷ್ಟೇ. ನೋಡಿ ಇಲ್ಲೆಲ್ಲ ಓರಿ ಇಟ್ಕೊ ಬರ್ತಿದ್ದಾರೆ, ತೋರಿಸ್ತೀನಿ. ಪಾಪ ಅವ್ಕೆ ಈಗ ಎಲ್ಲ ನೋಡಿದ್ರೆ ಎಲ್ಲ ಇದಾಗ್ಬಿಟ್ಟಿದೆ. ಚೆನ್ನಾಗಿರುತ್ತೆ. ನಮ್ಮೂರಲ್ಲಿ ಹೆಂಗ್ ಗೊತ್ತಾ, ಒಂದು ಹಬ್ಬ ಮಾಡಿದ್ರೆ ಈ ಕಾರ ಹಬ್ಬ ಮಾಡಲಿಲ್ಲ ಅಂದ್ರೆ 3 ವರ್ಷ ಯಾವ ಹಬ್ಬನೂ ಮಾಡಂಗಿಲ್ಲ ಊರ ಹಬ್ಬಗಳನ್ನ. ಕಾರ ಹಬ್ಬ ನೋಡಮ್ಮ ಎತ್ತ ಏನ ಏನು ಎಲ್ಗೋಗ್ಬೇಕೆ? ಅದು ನಾವು ಮನೆಗೆ ಬಂದ್ವಿ. ಒಂದು ಸ್ವಲ್ಪ ಅವರಮ್ಮ ಯಾಕೆ ಕರೆದ್ರು ಅಂತ ಮನೆ ಹತ್ರ ಬಂದ್ವಿ. ಹಾಗೆ ಬಂದುಬಿಟ್ಟು ಅಲ್ಲಿ ಬೆಳಗ್ಗೆ ಪೂಜೆ ಮಾಡಿರ್ತಾರಲ್ಲ ಹಸು ಹತ್ರ. ಸೊ ಅದು ಪೂಜೆ ಮಾಡಿರೋದು ಕೃಷಿ ಅಂದರೆ ಕೆರೆಗೆಲ್ಲಾದರೂ ಬಿಡಬೇಕಲ್ವ. ಸೊ ಹಾಗಾಗಿ ಅಲ್ಲಿ ನಿಯರ್ ಕೃಷಿ ಕೊಂಡ ಅಂತ ಇದೆ, ಅಂದರೆ ಅವರು ಮಾಡಿರೋದು. ಸೊ ಅಲ್ಲಿ ಹೋಗ್ಬಿಟ್ಟು ಬನ್ನಿ ಅಂತ ಅಂದರು. ಓಕೆ, ನಾ ಇನ್ನೇನು ಮಾಡೋದು ಅಂತ ನಾನು ಅವಳ ಜೊತೆ ಹೋದೆ. ಹಾಗೆ ಅಲ್ಲಿ ಬಿಟ್ಟು ಹಾಗೆ ಒಂದು ಸ್ವಲ್ಪ ಯಾರೋ ಪಾಪ ಒಂದು ಅಜ್ಜಿ ಕಾಲು ಜಾರಿ ಬಿದ್ದೋಗ್ಬಿಟ್ಟಿದ್ರು ಅಂತೆ. ಅದಕ್ಕೆ ಅವಳು ಹೇಳ್ತಾ ಇದ್ಲು ಸ್ಟೋರಿ, ಹಿಂಗೆ ಬಿದ್ದೋಗ್ಬಿಟ್ಟಿದ್ರು, ಸ್ಪಾಟಲ್ಲೇ ಡೆತ್ ಆದರು, ಸಿಗ್ದಲೇ ತುಂಬ ಆಳ ಇದೆ ಅಂತ ಹೇಳ್ತಾ ಇದ್ಲಪ್ಪ. ಎಲ್ಲೇ ಆದ್ರೂ ನಾವು ನೀರ ಹತ್ರ ನಮ್ಮ ಹುಷಾರಲ್ಲಿ ನಾವು ಇರಬೇಕಲ್ವ. ಅದಾದಮೇಲೆ ಮತ್ತೆ ಹೋರಿ ಓಡಿಸ್ತಾಯಿದ್ರು, ಅಲ್ಲಿಗೆ ಹೋದ್ವಿ. ಮೂಕಣ್ಣೆ ತೆಗ್ದಾಕಿದ್ದಾರೆ, ಅದಕ್ಕೆ ಹಂಗೆ ಆಡೋದು ಹಿಡಿಯೋಕ್ಕಾಗಲ್ಲ.
ನಾರಾಯಣನವ್ರಿಗೆ 1000 ರೂಪಾಯಿ ಬಹುಮಾನ. ನಾರಾಯಣನವ್ರಿಗೆ 1000 ರೂಪಾಯಿ ಬಹುಮಾನ. ಎಲ್ಲೇ ಹೋಯ್ತದೆ. ಎಷ್ಟು ಕೋತಿಗಳಿದಾವೆ, ಭಯ ಆಗಲ್ವಾ ಹೋಗ್ಲಿ? ಮೇಲ್ಗಿಲ್ ಮೇಲೆ ಬರ್ತವೆ ಅಂತ. ಗೈಸ್, ಹಳ್ಳಿ ಲೈಫ್ ಎಷ್ಟು ಸಖತ್ತಾಗಿರುತ್ತಲ್ಲ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಇದ್ರೆ ಫುಲ್ ಟೈಮ್ ಪಾಸ್ ಚೆನ್ನಾಗಿರುತ್ತೆ. ಹಾಯ್ 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 ಇಲ್ಲಿ ಹಾಯ್ ಹಾಯ್ ಹಾಯ್. ಬಿಡು. ಗೈಸ್ ನೋಡಿ, ಈವನ್ ಸಪೋಟ ಗಿಡ ಸಪೋಟ ಬೇಕು ಅಂದರು. ಎಷ್ಟಿದೆ? ಹಾಂ, ಅಂದರೆ ಇನ್ನೂ ದಪ್ಪ ಆಗುತ್ತೆ. ಎಳೆಕಾಯಿ ಅಲ್ವಾ? ಚಿಕ್ಕದಾಗ್ಬಿಟ್ಟೈತೆ, ದಪ್ಪ ಆಗಲ್ಲ ಈ ಸರಿ. ಇನ್ನೇ ಎಳೆಕಾಯಿ. ಇದು ಚಿಕ್ಕದಿದೆ. ಬಲಿಬೇಕು. ನಮ್ಮ ತಾತ ಮನೆಯಲ್ಲಿ ಬಿಡುತ್ತೆ, ಸ್ವೀಟಾಗಿ ಚೆನ್ನಾಗಿರುತ್ತೆ. ನೀನು ಮಂಕಂತೀಯ ಅವಳ ಮೇಲೆ? ಅಯ್ಯೋ ಎದ್ದೇಳಿಸ್ಬಿಟ್ಲಾ? ಸರಿ ಮಂಕ, ಆಯ್ತು. ಬದ್ದ ಆಯ್ತು, ನೋಡ ಬನ್ನಿ. ಹೇಗನ್ನಿಸ್ತು ಇವತ್ತಿನ ದಿನ? ಸಾಕಾಗಿದೆ, ನಾನು ಮಲ್ಕೊಂಡ್ರೆ ಸಾಕು ಇವಾಗ. ನಿಮಗೋಸ್ಕರ ಬೆಡ್ ಖಾಲಿ ಇದೆ. ಮಲ್ಕೊಳ್ಳೋ ಕಮೆಂಟ್ ಸ್ಲೇಪ್. ವಿಡಿಯೋ, ಹಬ್ಬದ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ನೋಡಿದ್ರಿ ಅಲ್ವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾವಂತೂ ಮಸ್ತ್ ಎಂಜಾಯ್ ಮಾಡಿದ್ವಿ. ಸೊ ನಿಮ್ಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಬಿಂದು ವಿಶ್ವನಾಥ್ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಬಾಯ್ ಬಾಯ್.